ಪಾರದರ್ಶಕವಾಗಿದ್ರೆ ವಿರೋಧ ಏನು ಬಂತು? ನಾನು ಹೇಳ್ತಾ ಇದ್ದೀನಲ್ಲ, ನೀವು ಹೇಳ್ತಾ ಇದ್ದೀರ ರಾಜಕೀಯ ವಿರೋಧಿಗಳು ಅಂತ. ನಾನೇನು ಈ ತಾಲೂಕಿನಲ್ಲಿ ಎಮ್ ಎಲ್ ಎ ಆಗಬೇಕು ಬಂದಿರೋನಲ್ಲ. 40 ವರ್ಷದಿಂದ ಚಳುವಳಿ, ಜನರ ಮಧ್ಯೆ ಚಳುವಳಿ ಕಂಡು ಜನರ ಹಕ್ಕುಗಳಿಗಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು. ನೀವಷ್ಟು ನಿಮ್ಗೆ ಅಪನಂಬಿಕೆ ಇದ್ರೆ ಒಂದು ಕೆಲಸ ಮಾಡಿ, ಬಹಿರಂಗ ಚರ್ಚೆಗೆ ಬನ್ನಿರಿ. ನಾನು ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ. ನಾನು ತಪ್ಪಾಗಿದ್ರೆ ನಾನು ಅಲ್ಲೇ ಕ್ಷಮೆ ಕೇಳ್ತೀನಿ, ಸಾರ್ವಜನಿಕವಾಗಿ ನಿಮ್ಗೆ ಕ್ಷಮೆ ಕೇಳ್ತೀನಿ. ತಪ್ಪಾಗಿದ್ರೆ ಏನು ಮಾಡ್ತೀರಾ? ನಿಮ್ಮ ಸವಾಲೇನು? ನಾನು ನಿಮ್ಮ ಸವಾಲು ಸ್ವೀಕಾರ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ರೆಡಿ ಇದ್ದೀರಿ? ನೀವು ಅಷ್ಟು ಪಾರದರ್ಶಕವಾಗಿದ್ದರೆ ಬನ್ನಿ ಚರ್ಚೆಗೆ. ಸರ್, ಮತ್ತು ಇನ್ನೊಂದು ಗ್ರಾಮ ಸಭೆಗಳಿಗೆ ಲೋಕಲ್ ಬಾಡಿ ಇಳಿದಿರೋದಕ್ಕೆ ನಾನೇ ತಾಲೂಕಿನ ಮೊದಲ ಪ್ರಜೆ ಆಗಿರೋದಕ್ಕೆ ನಾನು ಹೋಗ್ಬೋದು ಅಂತ ಹೇಳ್ಬಿಟ್ಟು ಶಾಸಕರು ಹೇಳ್ತಾರೆ. ಕೊಡಿ ಸುತ್ತೋಲೆ. ಪಂಚಾಯತ್ ರಾಜ್ ನಿಯಮಗಳು ಏನು? ಸುತ್ತೋಲೆ ಕೊಡಿ. ಸರ್ಕಾರ ಸುತ್ತೋಲೆ ಇದ್ದರೆ, ಪಂಚಾಯತ್ ರಾಜ್ ನಿಯಮ ಇದ್ರೆ ಕೊಡಿ. ಅವರು ಕೂಡ ನಿಯಮಬದ್ಧವಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಿಯಮ ಹೆಂಗ್ ಬಂತು? ಅಲ್ಲಿ ಹೋಗೋದೇ ನಿಯಮ ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಬಂತು? ನೀವೇನೋ ಒಂದು ಮಾರ್ಗದರ್ಶನ ಕೊಡೋದಕ್ಕೆ ಹೋಗ್ಬೋದು ಅಂತ ಹೇಳ್ಬೋದು ಅಷ್ಟೇ. ಮಾರ್ಗದರ್ಶನ ಕೊಡಬೇಕಾಗಿರೋದು ಯಾವಾಗ? ಫಸ್ಟು ನೀವು ಸೈಟ್ ಫಾರ್ಮೇಷನ್ ಮಾಡಿ, ನಂಬರ್ಗಳು ಮಾಡಿ. ಅಷ್ಟೊತ್ತಿಗೆಲ್ಲ ಒಂದು ಲೋಕಲ್ ಬಾಡಿ ಅಷ್ಟೊತ್ತಿಗೆ ಬರುತ್ತೆ, ಚುನಾವಣೆ ಆಗುತ್ತೆ. ಆಮೇಲೆ ನೀವು ಸೇರ್ಕೊಂಡಂಗೆ ಅಲ್ಲಿನ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೋ ಅವರು ಸೇರ್ಕೊಂಡಂಗೆ ಹಂಚಿರಿ ಬಡವರಿಗೆ. ನಿಜವಾಗಿರ್ತಕ್ಕಂಥ ಬಡವ್ರಿಗೆ ಹಂಚಿ, ನಮ್ದೇನು ಅಭ್ಯಂತರ ಇಲ್ಲ. ಬಡವರಿಗೆ ಅಭಿವೃದ್ಧಿ ಮಾಡೋದಕ್ಕೆ ಅಡ್ಡ ಬರ್ತಾರೆ ಅಂತಂದು ವಿರೋಧಿಗಳು ಅಂತ ಹೇಳಿದ್ರೆ ಅದು ನಾವು ಒಪ್ಪಕ್ಕೆ ತಯಾರಿಲ್ಲ. ಯಾವುದೇ ಬಡವಾಗಿರಲಿ ಅವ್ನಿಗೆ ಅನುಕೂಲ ಆಗ್ಬೇಕಂತಕ್ಕಂಥದ್ದೇ ನಮ್ಮದು ಉದ್ದೇಶ ಇರ್ತಕ್ಕಂಥದ್ದು. ನೀವು ಮಾಡಿ. ಅಷ್ಟೊಂದು ಬಡವರ ಬಗ್ಗೆ ಕಾಳಜಿ ಇದ್ದರೆ 25-30 ವರ್ಷಗಳಿಂದ ಉಳುಮೆ ಮಾಡ್ತಕ್ಕಂಥ ಬಡವರು ಏನು ಬದುಕು ಸಾಗುವಳಿ ಇದೆ, ಅದಕ್ಕೆ ಯಾಕೆ ನೀವು ಭೂ ನ್ಯಾಯಮಂಡಲ ರಚನೆ ಮಾಡಿ ಅವ್ರಿಗೆ ಜಮೀನು ಹಂಚಕ್ಕಾಗಿಲ್ಲ? ಅರ್ಧ ಎಕರೆ ಜಮೀನು ಹಂಚಕ್ಕಾಗಿಲ್ಲ ಇವತ್ತು 3 ವರ್ಷದಿಂದ. ಈಗ ನಿಮ್ಮ ಉದ್ಯಮಿಗಳು ಅಥವಾ ಯಾವುದು ಮಲ್ಲೇನಹಳ್ಳಿ ಹತ್ರ ಒಂದು ಬೆಟ್ಟದಲ್ಲಿ ಸೋಲಾರ್ ಪ್ಲಾಂಟ್ಗೆ ಬರೀ ಕೆಲವು ವಾರಗಳಲ್ಲಿ ಆಗೋಗ್ಬಿಡುತ್ತೆ ಶಾಂಕ್ಷನ್. 30 ವರ್ಷ 40 ವರ್ಷ ಉಳುಮೆ ಮಾಡ್ತಕ್ಕಂಥ ರೈತರು ಭೂಮಿ ಕೊಡ್ಲಿಕ್ಕೆ ಇದ್ಯಾವ ನ್ಯಾಯ ಸ್ವಾಮಿ? ಒಟ್ಟಾರೆ ಪಾರದರ್ಶಕ ಶಾಸಕರು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಹೌದು, ದಾಖಲೆ ಎಲ್ಲ ಕೊಡ್ತೀನಿ. ಎಷ್ಟೆಷ್ಟು ಎಕರೆ ಜಮೀನು ಇರೋರಿಗೆ, ಮನೆ ಇರ್ತಕ್ಕಂಥವ್ರಿಗೆ, ಒಳ್ಳೆ ಬಿಲ್ಡಿಂಗ್ ಇರ್ತಕ್ಕಂಥವ್ರಿಗೆ ನೀವು ಲಿಸ್ಟ್ನಲ್ಲಿ ಕೊಟ್ಟಿದ್ದೀರಲ್ಲ, ತಂದು ತೋರಿಸ್ತೀನಿ. ಅದೇನು 3/2 ಭಾಗಕ್ಕಿಂತ ಹೆಚ್ಚಾಗಿದ್ದವರೇ ಇರೋದು, ಅಥವಾ ನಿಮ್ಮ ಯಾರು ಇದಾರಲ್ಲ ನಿಮ್ಮ ಕಾರ್ಯಕರ್ತರು ಯಾರೋ ಕೊಟ್ಟಿರ್ತಕ್ಕಂಥ ಪಟ್ಟಿನೋ, ಅಥವಾ ಇವ್ರ ಹತ್ರನೇ ಯಾರೋ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಒತ್ತಡ ಹಾಕಿ ಮಾಡಿಸಿದ್ರು ನಮಗೆ ಗೊತ್ತಿಲ್ಲ. ಬಡವ್ರಿಗೆ ಕೊಡಿ. ಬಡವ್ರ ಪರವಾಗಿ ನಾವೆಲ್ಲ ದುಡಿಯೋಣ. ಇದಕ್ಕೆ ರಾಜಕಾರಣ ಏನಿಲ್ಲ. ನಿಮ್ಮ ರಾಜಕಾರಣ ನೀವು ಮಾಡ್ಕೊಂಡ್ರೆ ನಮ್ಮ ರಾಜಕಾರಣ ನಾವು ಮಾಡ್ಕೊಳ್ತೀವಿ. ಅಥವಾ ಮಾಜಿ ಶಾಸಕರು ಅವ್ರ ರಾಜಕಾರಣ ಅವ್ರು ಮಾಡ್ಕೊತಾರೆ. ಏನಾಗ್ಬಿಟ್ಟಿದೆ ಅಂದರೆ, ನೀವು ಅವರು ಕಿತ್ತಾಡ್ಕೊಂಡು ಏನು ಹೆಂಡತಿ ಗಂಡನ ಜಗಳದಲ್ಲೇ ಕೂಸು ಬಡವಾಯ್ತು ಅಂತ ಗೋರಿ ಬಿದ್ದು ಅಂತ ಜನತೆ ಬರಬಾರ್ದು. ಇದು ಬಗರುಕುಂಕ ಏನೋ ಭೂ ನ್ಯಾಯಮಂಡಳಿ ಅಂತ ಹೇಳಿದ್ದೀವಿ, ಅದು ಇವ್ರ ಮಧ್ಯೆನೇ ಟಕಾಫರ್ ಇರ್ತಕ್ಕಂಥದ್ದು. ಇವರಿಬ್ಬರ ಮಧ್ಯೆ ಟಕಾಫರ್ ಹಾಕ್ಕೊಂಡು ಭೂ ನ್ಯಾಯಮಂಡಳಿನ ರಚನೆ ಆಗ್ದಂಗೆ ಇವತ್ತು ಸಾವಿರಾರು ಜನ ರೈತರು ಇವತ್ತು ಬಗರುಕುಂಕ ಸಾಗುವಳಿಯಿಂದ ಏನಪ್ಪ ಹಕ್ಕುಪತ್ರ ಪಡ್ಕೊಳ್ಳಿಕ್ಕೆ ಆಗಿಲ್ಲ. ಯಾರು ಹೊಣೆಗಾರಿಕೆ ಇದು? ನೀವಿಬ್ರು ತಾನೆ. ನಿಮಗೆ ಬಡವರ ಬಗ್ಗೆ ಕಾಳಜಿ ಇದ್ರೆ ನೀವು ಇತ್ಯರ್ಥ ಮಾಡ್ಕೊಂಡು ಬನ್ನಿರಿ. ನಿಮ್ಮ ಪ್ರತಿಷ್ಠೆಗಳು ಪಕ್ಕಕ್ಕಿಡಿ, ಆ ಬಡವರಿಗಾಗಿ ಕೆಲಸ ಮಾಡಿ. 26ನೇ ತಾರೀಕು ಯಾವ ಥರ ಕಾರ್ಯಕ್ರಮ ಇರುತ್ತೆ ಸರ್? ಈಗ ತಾಲೂಕು ಪಂಚಾಯತ್ ಮುಖ್ಯ ಆಗ್ತಾ ಇದ್ದೀವಿ ನಾವು. ಈಗ ನಿಮ್ಮ ಮುಖಾಂತರವಾಗಿ ಕೇಳ್ತಾ ಇದ್ದೀವಿ, ಎಲ್ಲ ಗೌರಿಬಿದನೂರು ತಾಲೂಕಿನ ಬಡವರು, ನೊಂದಿರ್ತಕ್ಕಂಥವ್ರು, ಅನ್ಯಾಯಕ್ಕೊಳಪಟ್ಟಿರ್ತಕ್ಕಂಥ ಎಲ್ಲ ಬಡವರು ಆ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋಣ. ನಾವು ಯಾರು ಭಿಕ್ಷೆ ಅಲ್ಲ ನಾವು ಕೇಳ್ತಾ ಇದ್ದೀವಿ, ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಣ ಅಂತ. ಸರ್, ನಿಮ್ಮ ಹೋರಾಟ ಶಾಸಕರನ್ನ ಅಧಿಕಾರಿಗಳು ಸರ್, ಮೊಟ್ಟ ಮೊದಲು ನಾವು ಹೊಣೆಗಾರಿಕೆ ಮಾಡಬೇಕಾಗಿರ್ತಕ್ಕಂಥದ್ದು ತಾಲೂಕು ಆಡಳಿತನೇ. ಶಾಸಕರು ಕಾನೂನು ಬಿಟ್ಟು ಹೇಳೋಕ್ಕಾಗಲ್ಲ, ಅಥವಾ ಹೇಳಿದ್ರು ನಾವು ಕೇಳೋಕ್ಕಾಗಲ್ಲ. ತಾಲೂಕು ಆಡಳಿತ ಕರೆಕ್ಟ್ ಆಗಿರ್ಬೇಕು ಫಸ್ಟು. ಇಡೀ ತಾಲೂಕು ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. ಫಸ್ಟ್ ಅದು ಮಾಡಲಿ. ಶಾಸಕರಿಗೆ ಹೇಳಿ, ಹಿಂಗಿದೆಯಲ್ಲ ಕಾನೂನು, ಹಿಂಗಿದೆ ಅಂತ ಅವ್ರನ್ನ ಮನವೊಲಿಸ್ಬೇಕಪ್ಪ. ವೈಯಕ್ತಿಕವಾಗಿ ನಾವು ಶಾಸಕರ ಬಗ್ಗೆ ನಮ್ಗೇನು ದ್ವೇಷ ಇದೆ. ಏನೋ ಕಾಮಗಾರಿಗಳು ಅಥವಾ ಫಂಡು ತರ್ತಾರೆ ಅಂದರೆ ನಾವು ಸ್ವಾಗತ ಮಾಡ್ತೀವಿ. ಇದೊಂದು ಅಷ್ಟೊಂದು ಹೆಚ್ಚಾಗಿ ತರ್ತಾ ಇದ್ದಾರೆ ಅಂತಂದು ಗೊತ್ತಿದೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದು ವಿನಿಯೋಗ ಆಗ್ತಕ್ಕಂಥ ಮೆಥಡ್ ಇದೆಯಲ್ಲ, ಅದು ಸರಿ.
ನಮ್ಮದು ನರಸಾಪುರದಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೂ ಒಂದು ಸಂಘಟನೆ ಇದೆ. ಸುಮಾರು 70-80 ಜನ ಅಲ್ಲಿ ನೇರವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರೇ ಹೋಗಿ ದುಡಿದು ಕೆಲಸ ಮಾಡ್ತಾರೆ. ಎಂಟೇ ನಮ್ಮ ತಾಲೂಕಲ್ಲಿ ಅದು ಮತ್ತೆ ಗೆದ್ರೆಯಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಮಾಡ್ತಾ ಇಲ್ಲ. ಎಲ್ಲ JCB ಎಲ್ಲ ಮಾಡಿರೋದು ಎಲ್ಲ ದಾಖಲಾತಿಗಳು ಇದ್ದಾವೆ. ಇದೇ ಕಾರ್ಯನಿರ್ವಹಣಾಧಿಕಾರಿಗಳು ಹೊನ್ನಯ್ಯನವರು ಅದೇ ಸ್ಥಳಕ್ಕೆ ಬಂದು ಕಾಮಗಾರಿ ಮಾಡ್ತಿರ್ತಕ್ಕಂಥದ್ರಲ್ಲಿ 6 ತಿಂಗಳು 4 ತಿಂಗಳ ಹಿಂದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ಈ ಥರ ಮಾಡಿರೋರು ನೋಡಲಿಲ್ಲ ನರೇಗಾ ಕಾಮಗಾರಿನ, ತುಂಬ ಖುಷಿ ಆಯ್ತು ನನಗೆ ಅಂತ ಹೇಳ್ತಾರೆ. ಮತ್ತೆ ಹೋಗ್ಬಿಟ್ಟು ಅದೇ ಪಂಚಾಯತಿ ಅಭಿವೃದ್ಧಿಗೆ ಹೇಳ್ತಾರೆ, ಇವ್ರು ಬಂದರೆ ತಾವು ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ. ಇವತ್ತಿಗೆ 6 ಫಾರಂ ಕೊಟ್ಟು ಅದೇ ನರಸಾಪುರದವರು ನಕಲಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 16 ದಿನ ಆಗಿದೆ. ಸ್ಟಿಲ್ ಇವತ್ತಿಗೂ ಅವ್ರಿಗೆ ಕೆಲಸ ಕೊಟ್ಟಿಲ್ಲ. ಅಲ್ಲಿರ್ತಕ್ಕಂಥ PDO ಮತ್ತೆ ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರು ಏನು ಹೇಳ್ತಾರೆ, ಆ ಊರಲ್ಲಿ ಎಲ್ಲ ಕೂಲಿ ಕಾರ್ಮಿಕರಿರೋರು, ಓದೋದು ಬರೆಯೋದು ಬರಲ್ಲ, ಕಷ್ಟಪಡ್ತಾರೆ. ಅಂಥವ್ರಿಗೆ ಹೋಗಿ 6 ಫಾರಂ ತಗೊಂಡೋಗಿ ಕೊಟ್ಟರೆ, ಒಂದು 80 ಜಾಬ್ ಕಾರ್ಡ್ ತಗೊಂಡೋಗಿ ಕೊಟ್ಟರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಪುಟಾಟಿಕೆ ಮಾತುಗಳು ಆಡ್ಕೊಂಡು ಅವ್ರು ಕೆಲಸನೂ ಕೊಡಲ್ಲ. ಅದ್ರ ಬಗ್ಗೆ ಈ ಹೊನ್ನಯ್ಯ ಸಾಹೇಬರು ಗಮನನೂ ಕೊಡಲ್ಲ. ಮೊದಲು ಕೊಡಿ ಸ್ವಾಮಿ, ನಿಮ್ಮ ಇಲಾಖೆಯಲ್ಲಿ ನೋಡಿ ಸ್ವಾಮಿ, ನೀವು ಯಾಕೆ ಈ ಥರ ಮಾಡ್ತಿದ್ದೀರ? ಈಗ ನಮ್ಮ ತಾಲೂಕಲ್ಲಿ ಗೌರಿಬಿದನೂರು ತಾಲೂಕಲ್ಲಿ ಏನಾಗಿದೆ ಅಂದರೆ, ಗುಡ್ಡಗಾಡು ಪ್ರದೇಶದಲ್ಲೂ ಎಲ್ಲೋ ಮೂಲೆ ಇರ್ತಕ್ಕಂಥ ಹಳ್ಳಿಯಲ್ಲೂ ಸಹ ಮದ್ಯದ ಹೊಳೆ ಹರಿತಾ ಇದೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ಸಚ್ಚಿದ್ದಾರೆ ನಮ್ಮ ತಾಲೂಕಿನಲ್ಲಿ. ಇಲ್ಲ, ಈ ಬಾರ್ ಮಾಲೀಕರಿಂದ ಶಾಮೀಲಾಗಿದ್ದಾರೆ. ಗುಡ್ಡಗಾಡು ಪ್ರದೇಶದಲ್ಲಿ ಮತ್ತೆ ಕಡುಗ್ರಾಮದಲ್ಲಿ, ಕುಗ್ರಾಮಗಳಲ್ಲಿ, ದಿನಸಿ ಅಂಗಡಿಯಲ್ಲಿ ಒಂದು ಬೆಂಕಿಪಟ್ಟಣನೋ ಕಾಫಿ ಪುಡಿನೋ ಸಕ್ಕರೆನೋ ಬೆಲ್ಲನೋ ಸಿಗುತ್ತೋ ಗೊತ್ತಿಲ್ಲ. ಬಟ್ ಆ ಗ್ರಾಮದಲ್ಲಿ ಒಂದೊಂದು ಊರಲ್ಲಿ 2, 3, 4 ಮದ್ಯದ ಅಂಗಡಿಗಳಿದಾವೆ, ಅಕ್ರಮ ಮದ್ಯದ ಅಂಗಡಿಗಳು. ಅಬಕಾರಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಅಸಲು ಅವರು ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಇದ್ದಾರಾ ಇಲ್ವಾ? ಇದ್ರೆ ಒಂದು ವೇಳೆ ಬಾರ್ ಮಾಲೀಕರ ಜೊತೆ ನೀವು ಶಾಮೀಲಾಗಿದ್ದಾರ? ಮಾಡಿ. ಯಾಕೆ ಮಾಡ್ತಾ ಇಲ್ಲ ನೀವು? ಈಗ ಎಷ್ಟೋ ಗ್ರಾಮಗಳಲ್ಲಿ ಕುಡಿಯೋ ನೀರು RO ಪ್ಲಾಂಟ್ಗಳು ಕಟ್ಟಿದ್ದಾವೆ. ತಮ್ಮ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ತಾವೇ ಹೇಳಿದ ಮೇಲೆ ಮತ್ತೆ ಅದು ನಾಮಕ ವ್ಯವಸ್ಥೆಗಂತ ಮಾಡಿದ್ದಾರೆ. ಅದ್ರ ಟೆಸ್ಟಿಂಗ್ ಮಾಡಿಲ್ಲ, ಗುಣಮಟ್ಟ ಕಾಪಾಡಿಲ್ಲ. ಯಾವುದೋ ಒಂದು ಪತ್ರಿಕೆಯಲ್ಲಿ ಯಾರೋ ಒಬ್ರು ನಾವು ಪ್ರಶ್ನೆ ಮಾಡ್ತೀವಿ, ಆ ಗ್ರಾಮದಲ್ಲಿ ಹೋಗ್ತಾರೆ, ಅದು ಪತ್ರಿಕೆಯಲ್ಲಿ ಬಿತ್ತರ ಆದಾಗ ಸುಮ್ಮನೆ ನಾಮಕ ವ್ಯವಸ್ಥೆಗೆ ರೆಡಿ ಮಾಡಿ ಬರ್ತಾರೆ. ಟೆಸ್ಟಿಂಗ್ ಮಾಡ್ತೀರಾ? ನೀವು ರಿಪೋರ್ಟ್ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ಅಬಕಾರಿ ಅಧಿಕಾರಿಗಳಿಗೂ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಇಬ್ಬರಿಗೂ ಸಹ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಈಗೇನು 26ನೇ ತಾರೀಕು ನಮ್ಮ ಧರಣಿ ತಾಲೂಕು ಪಂಚಾಯತಿ ಮುಂದೆ ಇದೆಯೋ ಅದರಲ್ಲಿ ಎಲ್ಲ ದಾಖಲಾತಿಗಳು ತರಿಸ್ತೀವಿ. ಇದಕ್ಕೆ ಉತ್ತರ ಕೊಡಲಿ ಕಾರ್ಯನಿರ್ವಹಣಾಧಿಕಾರಿಗಳು ಅಂತ ಹೇಳ್ಬಿಟ್ಟು ನನ್ನ ಮಾತು.